ಬಾಗೇಪಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿರುವ ಪತ್ರಾಂಕಿತ ಉಪಖಜಾನ ಅಧಿಕಾರಿಗಳ ಕಚೇರಿಯಲ್ಲಿ ರಾಜಸ್ವ ನಿರೀಕ್ಷಕರು, ಗ್ರಾಮದ ಲೆಕ್ಕಾಧಿಕಾರಿಗಳು, ಕಚೇರಿ ಸಿಬ್ಬಂದಿ ಸೇರಿ ಸುಮಾರು 45 ಜನರು ಕಚೇರಿಯಲ್ಲಿ ಕುಳಿತು ವೇತನ ನೀಡುವವರೆಗೂ ಕಚೇರಿ ಬಾಗಿಲಾಕಲು ಬಿಡುವುದಿಲ್ಲವೆಂದು ಪಟ್ಟು ಹಿಡಿದ ಅವರು ಉಪಖಜಾನ ಅಧಿಕಾರಿ ಶ್ರೀನಿವಾಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದೀನಿ, ಪಾತ್ಪಾಡೆ ಹೋಬಳಿ. ನಮಗೆ ಪ್ರತಿ ತಿಂಗಳು ಸಂಬಳ ಮಾಡೋದಕ್ಕೆ 25-26ನೇ ತಾರೀಕೆ ಬಿಲ್ ಪ್ರಿಪೇರ್ ಮಾಡಿ ನಮಗೆ ಟ್ರೆಜರಿ ಕಳಿಸ್ಕೊಡ್ತಾರೆ. ಆದರೂ ಕೂಡ ಈ ಸರ್ತಿ 30ನೇ ತಾರೀಕಾದರೂ ನಮ್ಗೆ ಸಂಬಳ ಮಾಡಿಲ್ಲ. ನಮ್ಮ ಹಿಂದೆ ಕೊಟ್ಟಿರ್ತಕ್ಕಂಥ ನಿನ್ನೆ ಬಿಲ್ ಕೊಟ್ಟಿರ್ತಕ್ಕಂಥ ಬೇರೆ ಡಿಪಾರ್ಟ್ಮೆಂಟ್ ಅವ್ರದ್ದಾಗಿದೆ, ನಮ್ದಾಗಿಲ್ಲ. ಉದ್ದೇಶಪೂರ್ವಕವಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದ್ವಿ. ನಾವು ಬೆಳಗ್ಗೆ ಬಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ವಿ ಟ್ರೆಜರಿ ಆಫೀಸರ್ನ, ನಮ್ಗೆ ಸ್ಯಾಲ್ರಿ ಮಾಡಿಕೊಡಿ, ಜನವರಿ 1ನೇ ತಾರೀಕಿದೆ, ನಾಳೆ ಭಾನುವಾರ ಇದೆ, ಮತ್ತು ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು, ನಮಗೂ ಮಕ್ಕಳಿಗೂ ಹೆಂಡತಿ ಮಕ್ಕಳು ಇರ್ತಾರೆ, ನಮಗೂ ಕಷ್ಟಗಳಿರುತ್ತೆ, ಮಾಡಿಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆದರೂ ಕೂಡ ಟ್ರೆಜರಿ ಆಫೀಸರು ನಮ್ಮ ಮನವಿಗೆ ಯಾವುದೋ ಒಂದು ಇದು ಮಾಡ್ತಾರೆ, ಹೊರಟೋಗ್ಬಿಟ್ಟಿದ್ದಾರೆ ಅವರು. ನಾವು ಬಂದು ಆವಾಗಲೇ ಅವ್ರ ಹತ್ರ ಕೇಳ್ಕೊಂಡ್ವಿ, ಬಹಳಷ್ಟು ಹಲವಾರು ಬಾರಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬೇರೆ ಬೇರೆ ರೀತಿ ಕೂಡ. ಆದರೂ ಕೂಡ ನಾನು ಮಾಡೋದಿಲ್ಲ, ನಾನು ಸೋಮವಾರನೇ ಮಾಡೋದು ಅನ್ನೋ ಒಂದು ಧೋರಣೆಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವೇಣುಗೋಪಾಲ್, ಶ್ರೀನಿವಾಸ್, ಅನಿಲ್ ಕುಮಾರ್, ಈಶ್ವರ್, ಶ್ರೀನಾಥ್, ರಾಜಸ್ವ ನಿರೀಕ್ಷಕರು, ಎಲ್ಲಾ ಗ್ರಾಮದ ಲೆಕ್ಕಾಧಿಕಾರಿಗಳು, ಕಚೇರಿ ಸಿಬ್ಬಂದಿ ಹಾಗೂ ಗ್ರಾಮದ ಸಹಾಯಕರ ಸಂಘದ ಅಧ್ಯಕ್ಷರು ಸಿ ನರಸಿಂಹಪ್ಪ ಸಾಥ್ ನೀಡಿರುತ್ತಾರೆ. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.